ದಾಳಿ ಅಂದ್ರೆ ಎಂಥವರಿಗೂ ಮೈ ಜುಮ್ಮೆನಿಸಬಹುದು. ರಾಜ್ಯದ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್ ಐಟಿ ಕಾರ್ಯಾಚರಣೆಯ ಬಳಿಕವೂ ಎದೆಗುಂದಲಿಲ್ಲ. ಸತತ 75 ಗಂಟೆಗಳ ವಿಚಾರಣೆ ಬಳಿಕವೂ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳಿಲ್ಲ ಪವರ್ ಮಿನಿಸ್ಟರ್. ನಂಬಿದ ದೇವರಿಗೆ ಕೈ ಮುಗಿದು ನಂಬಿದವರಿಗೆ ಶ್ರೀರಕ್ಷೆ ನೀಡಿದ್ದಾರೆ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್. ಇದೇ ಈ ಹೊತ್ತಿನ ವಿಶೇಷ. ಎದೆಗುಂದದ ಡಿಕೆ ಶಿವಕುಮಾರ್. ನಾನು ಪವಿತ್ರ. ಐಟಿ ಅಧಿಕಾರಿಗಳ ಕಾರ್ಯಾಚರಣೆಯ ಅಂತ್ಯದ ಬಳಿಕ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಬಂದಿದ್ದಾರೆ. ಮನೆಯಿಂದ ಹೊರಬಂದವರೇ ಕಾನೂನಿನ ಚೌಕಟ್ಟಿನ ಒಳಗಡೆಯೇ ಮಾತನಾಡಿದ್ರು. ಪ್ರತಿಯೊಬ್ಬರ ಪ್ರಶ್ನೆಗೂ ಉತ್ತರಿಸೋದಾಗಿ ಹಲವರ ಅಚ್ಚರಿಗೆ ಕಾರಣವಾದರು. ಸತ್ಯದ ಹಾದಿ ಗೆಲ್ಲುತ್ತೆ, ಎಲ್ಲದಕ್ಕೂ ಮುಖ್ಯವಾಗೋದು ದಾಖಲೆಗಳು ಅಂತ ದಿಟ್ಟತನ ಮೆರೆದ್ರು. ಸತ್ಯ ಗೆದ್ದೇ ಗೆಲ್ಲುತ್ತೆ, ಇದು ಡಿಕೆಶಿ ಪವರ್ಫುಲ್ ನುಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ 3 ದಿನದಿಂದ ತಾವೆಲ್ಲ ನನ್ನ ಮನೆ, ನನ್ನ ಸ್ನೇಹಿತರ ಮನೆ, ನನ್ನ ಸಂಬಂಧಿಕರ ಮನೆ ಎಲ್ಲ ಕೂಡ ತಾವೆಲ್ಲ ಹಗಲು ರಾತ್ರಿ ತಾವೆಲ್ಲ ಕಾಯ್ದಿದ್ದೀರಿ. ನಿಮ್ ಖಂಡಿತ ಉತ್ತರ ಕೊಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿದ್ದೇನೆ. ಸಚಿವ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ಅಂತ್ಯಗೊಂಡಿದೆ. 3 ದಿನಗಳು ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಡಿಕೆಶಿ ಅವರು ಒಂದು ಹಂತದ ಉತ್ತರ ಕೊಟ್ಟಿದ್ದಾರೆ. ಸದಾಶಿವನಗರದ ಮನೆಯಿಂದ ಮತ್ತೆ ವಜ್ರಕಾಯದಂತೆ ಹೊರಬಂದಿದ್ದಾರೆ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್. ದೇಹದಲ್ಲಿ ಅದೇ ಉತ್ಸಾಹ, ಅದೇ ಕದರ್ ಮತ್ತೆ ಎದ್ದು ಕಂಡಿದೆ. ಮಾನಸಿಕ ವೇತನೆ ನೀಡಬಲ್ಲ ಐಟಿ ಅಧಿಕಾರಿಗಳ ಪ್ರಶ್ನೆಗಳ ಸರಮಾಲೆ ಅಂತ್ಯಗೊಂಡಿದೆ. ಹಲವು ಲೆಕ್ಕಾಚಾರದಲ್ಲಿ ತೊಡಗಿದ್ದ ವಿಪಕ್ಷ ನಾಯಕರಿಗೆ ಡಿಕೆಶಿಯ ಇಂದಿನ ನಡೆ ಮನಸ್ಸಿನಲ್ಲಿ ಅಂಜಿಕೆ ಹುಟ್ಟಿಸಿರಬಹುದು. ಕಾರಣ ಸತ್ಯ ಗೆಲ್ಲುತ್ತೆ ಅನ್ನುವ ಸಚಿವ ಡಿಕೆಶಿ ಅವರ ಪವರ್ಫುಲ್ ನುಡಿ. ಸತ್ಯ ಗೆಲ್ಲುತ್ತೆ ಅನ್ನುವ ಅವರ ಪವರ್ಫುಲ್ ಮಾತು ಡಿಕೆಶಿ ಅಭಿಮಾನಿಗಳ ಮಂದಹಾಸಕ್ಕೆ ಕಾರಣವೂ ಹೌದು. ಹೌದು, ಎಂತಹ ಧೈರ್ಯಸ್ಥನು, ಎದೆಗಾರಿಕೆ ಉಳ್ಳವನು ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಕುಸಿದು ಬಿಡ್ತಾರೆ, ಕಕ್ಕಾಬಿಕ್ಕಿಯಾಗ್ತಾರೆ. ಅದರಿಂದ ಸುಧಾರಿಸಿಕೊಳ್ಳಲು ಕಷ್ಟವಾಗುತ್ತೆ. ಆದ್ರೆ ಸಚಿವ ಡಿಕೆಶಿ ಅವರ ದಿಟ್ಟ ನಡೆ ತಾನು ಸತ್ಯ ಹಾದಿಯಲ್ಲೇ ಇದ್ದೇನೆ ಅನ್ನೋದನ್ನ ಸಾರಿ ಹೇಳುತ್ತೆ. ಸತ್ಯದ ಹಾದಿ ಕದಲಿ ನಡೆಯಲಿಲ್ಲ ಅನ್ನುವುದು ಅವರ ಮಾತಿನ ಅರ್ಥವಾಗಿತ್ತು. ಮುಂದೆ ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಸಿಗಲಿದೆ ಉತ್ತರ. ಎದೆಗುಂದದ ಪವರ್ಫುಲ್ ಮಿನಿಸ್ಟರ್ ಡಿಕೆಶಿ. ಐಟಿ ದಾಳಿ ನಡೆದ ಬಳಿಕ ಮೊದಲ ಬಾರಿಗೆ ಸದಾಶಿವನಗರ ನಿವಾಸದಿಂದ ಹೊರಬಂದ ಡಿಕೆ ಶಿವಕುಮಾರ್ ಮುಂದೆ ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ ಎಂದು ಹೇಳಿದ್ರು. ಯಾರ ಅನುಮಾನಗಳಿಗೂ ಎಡೆ ಮಾಡಲ್ಲ, ಪ್ರತಿಯೊಬ್ಬರಿಗೂ ಉತ್ತರಿಸುತ್ತೇನೆ ಅನ್ನುವ ಮಾತಿನಲ್ಲಿ ದಿಟ್ಟ ನಡೆ ಬಗ್ಗೆ ಸ್ಪಷ್ಟ ಸೂಚನೆ ಕೊಟ್ರು. ಯಾವುದೇ ಷಡ್ಯಂತ್ರ ನಡೆದ್ರೂ ಅದಕ್ಕೆ ಉತ್ತರಿಸುತ್ತೇನೆ ಅನ್ನುವುದು ಅವರ ಮಾತಿನ ಒಳ ಅರ್ಥವಾಗಿತ್ತು. ದಾಖಲೆಗಳ ಸಮೇತ ಪ್ರಶ್ನೆಗಳಿಗೆ ಉತ್ತರ. ಎಲ್ಲದಕ್ಕೂ ಮುಖ್ಯವಾಗುವುದು ದಾಖಲೆಗಳು ಮಾತ್ರ. ಐಟಿ ಅಧಿಕಾರಿಗಳೆಲ್ಲರೂ ಸಚಿವ ಡಿಕೆಶಿ ಅವರ ಮನೆಯಿಂದ ಸದ್ಯ ಹೊರ ಹೋಗಿದ್ದಾರೆ. ನನ್ನ ಮನೆಯಲ್ಲಿ ಏನೇನು ಸಿಕ್ಕಿದೆಯೋ ಅದರ ಬಗ್ಗೆ ಪಂಚನಾಮೆ ಮುಗಿದ ಬಳಿಕ ಮಾಹಿತಿ ಪಡೆದುಕೊಂಡು ಮಾತನಾಡ್ತೇನೆ ಎಂದಿದ್ದಾರೆ. ದಾಖಲೆಗಳ ಸಮೇತವಾಗಿ ಉತ್ತರ ನೀಡಿದಾಗ ಅದಕ್ಕಿರುವ ಬೆಲೆಗೆ ಬೇರೆ ಇರುತ್ತೆ. ಎಲ್ಲದಕ್ಕೂ ಮುಖ್ಯವಾಗುವುದು ದಾಖಲೆಗಳು ಮಾತ್ರ.
ದಾಖಲೆಗಳು ಇದ್ದು ಮಾತನಾಡಿದಾಗ ಅದಕ್ಕೊಂದು ಅರ್ಥವಿರುತ್ತೆ. ಪಂಚನಾಮೆ ಬಂದ ನಂತರ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ. ವಿಪಕ್ಷಗಳಿಗೆ ಅರ್ಥವಾಗುತ್ತಿಲ್ಲ ಡಿಕೆಶಿ ನಡೆ. ಸದ್ಯಕ್ಕೆ ನಾನು ಏನೂ ಮಾತನಾಡುವುದಿಲ್ಲ. ಐಟಿ ಇಲಾಖೆಯಿಂದ ಪಂಚನಾಮೆ ಬಂದ ನಂತರ ಮಾತನಾಡ್ತೇನೆ. ಅದರಲ್ಲೂ ವಿಶೇಷವಾಗಿ ದೆಹಲಿ ನಿವಾಸದಲ್ಲಿ ಸಿಕ್ಕಿದೆ ಎಂದು ಹೇಳಲಾಗಿರುವ ದಾಖಲೆಗಳ ಬಗ್ಗೆ ಹಲವರ ಪ್ರಶ್ನೆಗಳಿಗೆ ಉತ್ತರವೂ ಸಿಗಲಿದೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರು ಹೇಳಿದ ಮಾತಿದು. ತಮ್ಮ ಹಾಗೂ ತಮ್ಮ ಸಂಬಂಧಿಕರ ನಿವಾಸಗಳ ಮೇಲೆ ಐಟಿ ದಾಳಿ ನಡೆದ ನಂತರ ಇದೇ ಮೊದಲ ಬಾರಿಗೆ ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಕಾನೂನಿನ ಚೌಕಟ್ಟಿನಲ್ಲಿ ನಿಂತೇ ಮಾತನಾಡಿದ್ರು. ಎಲ್ಲಿಯೂ ಕಾನೂನನ್ನ ಉಲ್ಲಂಘಿಸುವ ಮಾತುಗಳನ್ನ ಆಡಿಲ್ಲ. ಕಾನೂನಿನ ಚೌಕಟ್ಟಿನ ಒಳಗೆ ಮಾತನಾಡಿದ ಡಿಕೆಶಿ ಅವರ ನಡೆ ಹಲವರಿಗೆ ಇಷ್ಟವಾದರೆ ವಿಪಕ್ಷಗಳಲ್ಲಿ ಅಚ್ಚರಿಗೂ ಕಾರಣವಾಗಿದೆ. ಅಷ್ಟೊಂದು ಐಟಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿದ್ರೆ ಹೆಚ್ಚಾಗಿ ಕುಸಿದು ಬೀಳುವ ನಾಯಕರೇ ನಮ್ಮ ಕಣ್ಣೆದುರು ಕಾಣಸಿಗ್ತಾರೆ. ಅಂಥವುಗಳ ನಡುವೆ ಸತ್ಯ ಗೆಲ್ಲುತ್ತೆ ಅನ್ನುವ ಪವರ್ಫುಲ್ ನುಡಿ ಬಿಜೆಪಿಯವರಲ್ಲಿ ಆತಂಕಕ್ಕೂ ಕಾರಣವಾಗಿದೆ. ಡಿಕೆಶಿ ಅವರ ಬಿರುಸಿನ ರಾಜಕೀಯ ಚಟುವಟಿಕೆ ಮತ್ತೆ ಆರಂಭವಾಗಿದೆ. ಐಟಿ ದಾಳಿ ಅಂತ್ಯಗೊಂಡಂತೆ ಮನೆಯಿಂದ ಹೊರಬಂದವರೇ ದಿಟ್ಟ ನಡೆ ಇಟ್ಟಂತಿದೆ. ಒಂದೆಡೆ ಐಟಿ ದಾಳಿ ಅಂತ್ಯವಾಯಿತು. ದಾಖಲೆಗಳನ್ನೇ ಹಿಡಿದು ಉತ್ತರಿಸೋದಾಗಿ ಡಿಕೆ ಶಿವಕುಮಾರ್ ಖಡಕ್ ಆಗಿಯೇ ಹೇಳಿದ್ರು. ಅವರ ಈ ಆತ್ಮವಿಶ್ವಾಸದ ಹಿಂದೆ ನಂಬಿದ ದೇವರ ಶಕ್ತಿ ಇದೆ. ಸದಾ ಸಂಕಷ್ಟದಿಂದ ಕಾಪಾಡುವ ಆ ಶಕ್ತಿಯತ್ತ ಅವರ ಮನಸ್ಸು ಹಾತೊರೆತಿರುತ್ತೆ. ಈ ಕುರಿತು ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಪವರ್ ಮಿನಿಸ್ಟರ್ ಡಿಕೆಶಿ ಅವರು ನಂಬಿದ ದೇವರಿಗೆ ಪವರ್ಫುಲ್ ನಮನವನ್ನ ಸಲ್ಲಿಸಿದ್ದಾರೆ. ಇದೇ ಶಕ್ತಿ ಅವರ ಆತ್ಮವಿಶ್ವಾಸ ಮತ್ತು ಧೈರ್ಯದ ಹಿಂದಿನ ಶಕ್ತಿ. ಕನಕಪುರದ ಕಾಂಗ್ರೆಸ್ ಭದ್ರಕೋಟೆಗೆ ಆ ದೇವಿಯ ಆಶೀರ್ವಾದವಿದೆ. ಆ ಶಕ್ತಿಯನ್ನ ಅರಿತಿದ್ರ ಪವರ್ ಮಿನಿಸ್ಟರ್. ಆ ಕುರಿತು ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಂಬಿದ ದೇವರಿಗೆ ಪವರ್ಫುಲ್ ನಮನ. ಇದುವೇ ಆತ್ಮವಿಶ್ವಾಸ ಮತ್ತು ಧೈರ್ಯದ ಹಿಂದಿನ ಶಕ್ತಿ. ವಿಪಕ್ಷಗಳು ಕತ್ತಿ ಮಸೆದಾಗ, ಕೇಂದ್ರವು ಸರ್ವಾಧಿಕಾರದ ಧೋರಣೆ ತೋರಿದಾಗ ಪ್ರಭಾವಿ ನಾಯಕರು ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತೆ. ಆದರೆ ಡಿಕೆಶಿ ಅವರ ಬೆನ್ನಿಗೆ ಶಕ್ತಿ ತುಂಬಲು ಹಾಗೆ ಆತ್ಮವಿಶ್ವಾಸಕ್ಕಾಗಿ ಅವರೊಂದು ಶಕ್ತಿಯನ್ನ ಅಪಾರವಾಗಿ ನಂಬಿದ್ದಾರೆ. ಐಟಿ ಕಾರ್ಯಾಚರಣೆ ಅಂತ್ಯದ ಬಳಿಕ ಆ ಶಕ್ತಿಯ ಬಗ್ಗೆ ಅಪಾರ ನಂಬಿಕೆ ಹೊಂದಿರುವ ಸಚಿವ ಡಿಕೆಶಿ ಅವರು ಮೊದಲು ಶಕ್ತಿಯ ಸನ್ನಿಧಿಯತ್ತ ಹೊರಟರು. ಹೌದು, ಇನ್ನು ಐಟಿ ಅಧಿಕಾರಿಗಳ ದಾಳಿ ಅಂತ್ಯವಾಗುತ್ತಿದ್ದಂತೆ ಸಚಿವ ಡಿಕೆಶಿ ತಮ್ಮ ನೆಚ್ಚಿನ ಗುರು ನೊಣವಿನಕೆರೆ ಅಜ್ಜಯ್ಯನನ್ನ ಭೇಟಿಯಾದ್ರು. ನೇರವಾಗಿ ವಿಜಯನಗರದ ಶಾಖಾ ಮಠಕ್ಕೆ ತೆರಳಿದ ಅವರು ನೊಣವಿನಕೆರೆ ಅಜ್ಜಯ್ಯ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಶ್ರೀಗಳಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡೆದ್ರು. ಇದೆಲ್ಲ ಸಚಿವ ಡಿಕೆಶಿ ಅವರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವ ರೀತಿಯಲ್ಲಿ ಕಾಣಸಿಗುತ್ತವೆ.
ಈಗ ಸದ್ಯಕ್ಕೆ ನಾನು ಎಲ್ಲೋ ನನ್ನ ನಂಬಿರೋಂಥ ಒಂದು ದೇವ್ರ ಹತ್ರ ಹೋಗ್ಬೇಕಾಗಿದೆ. ಸದಾ ಸಂಕಷ್ಟದಿಂದ ಕಾಪಾಡುವ ಕಬ್ಬಾಳಮ್ಮ. ಕನಕಪುರ ಕಾಂಗ್ರೆಸ್ ಭದ್ರಕೋಟೆಗೆ ಕಬ್ಬಾಳಮ್ಮನ ಆಶೀರ್ವಾದ. ಹಾಗೆಯೇ ಕಬ್ಬಾಳು ಇದೊಂದು ಗ್ರಾಮವಾಗಿದ್ದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿದೆ. ಇಲ್ಲಿರುವ ಕಬ್ಬಾಳಮ್ಮನ ನೆಲೆಯಿಂದಾಗಿ ಗ್ರಾಮಕ್ಕೆ ಕಬ್ಬಾಳು ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಈ ಪ್ರದೇಶದ ಸುತ್ತಮುತ್ತಲಿನ ಸುಮಾರು 28 ಗ್ರಾಮಗಳಿಗೆ ಈ ಕ್ಷೇತ್ರವೊಂದೇ ಪುಣ್ಯಕ್ಷೇತ್ರವೆಂದು ನಂಬಲಾಗಿದೆ. ಈ ದೇವಿಯು ಬಹು ಶಕ್ತಿಶಾಲಿ ಹಾಗೂ ತನ್ನ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳಂತೆ. ಕನಕಪುರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ನಿರ್ಮಿಸಲು ಡಿಕೆಶಿ ಅವರಿಗೆ ಕಬ್ಬಾಳಮ್ಮನ ಆಶೀರ್ವಾದವೂ ಇದೆ. ಹೌದು, ಕಬ್ಬಾಳಮ್ಮನ ಪುಣ್ಯಕ್ಷೇತ್ರವನ್ನ ಸಚಿವ ಡಿಕೆಶಿ ಅವರು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಕಬ್ಬಾಳಮ್ಮ ನಂಬಿದವರನ್ನ ಕೈ ಹಿಡಿದು ನಡೆಸುತ್ತಾಳೆ ಅನ್ನೋದರ ಕುರಿತು ಅವರಲ್ಲಿ ದೃಢವಾದ ನಂಬಿಕೆ ಇತ್ತು. ಇದೇ ನಂಬಿಕೆ ಐಟಿ ಕಾರ್ಯಾಚರಣೆಯ ಬಳಿಕವೂ ಕಬ್ಬಾಳಮ್ಮನ ಕ್ಷೇತ್ರಕ್ಕೆ ಬರುವಂತಹ ಪ್ರಭಾವವನ್ನ ಅವರಲ್ಲಿ ಬೀರಿದೆ. ನಂಬಿದ ದೇವರ ಜೊತೆ ನಂಬಿದವರಿಗೂ ಶ್ರೀರಕ್ಷೆ. ಸಂಕಷ್ಟದಲ್ಲಿದ್ದರೂ ಹೈಕಮಾಂಡ್ ಕೊಟ್ಟ ಜವಾಬ್ದಾರಿಯತ್ತ ಡಿಕೆಶಿ. ಸಚಿವ ಡಿಕೆಶಿ ನಂಬಿರುವ ದೇವರ ದೇವಸ್ಥಾನಕ್ಕೆ ಹೋಗಿ ಬಂದ ಬಳಿಕ ಡಿಕೆಶಿಯವರನ್ನೇ ನಂಬಿ ಬಂದಿರುವ ಗುಜರಾತ್ ಶಾಸಕರ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಅಗತ್ಯವಾಗಿ ಆಗಬೇಕಾಗುತ್ತೆ. ಪವರ್ ಮಿನಿಸ್ಟರ್ ಡಿಕೆಶಿ ಅವರ ಪವರ್ ನೋಡಿನೇ ಗುಜರಾತ್ ಶಾಸಕರ ವಿಚಾರವನ್ನ ಡಿಕೆಶಿ ಅವರಿಗೆ ಹೈಕಮಾಂಡ್ ಒಪ್ಪಿಸಿತ್ತು. ಇದೇ ಸಮಯದಲ್ಲಿ ಆದ ಐಟಿ ದಾಳಿಗಿಂತ ಗುಜರಾತ್ ಶಾಸಕರು ಗೊಂದಲಕ್ಕೆ ಈಡಾಗಿದ್ರು. ಹೀಗಾಗಿ ಐಟಿ ಕಾರ್ಯಾಚರಣೆ ಬಳಿಕ ಎದೆಗುಂದದೆ ಪವರ್ ಮಿನಿಸ್ಟರ್ ಮತ್ತೆ ಗುಜರಾತ್ ಶಾಸಕರ ಬೆನ್ನಿಗೆ ನಿಂತಿದ್ದಾರೆ. ಯಾವತ್ತೂ ಕೂಡ ನಾನು ಕಾನೂನ ಚೌಕಟ್ಟು ಬಿಟ್ಟು ಸಂವಿಧಾನ ಬಿಟ್ಟು ನಾನು ನಡೆಯುವಂತ ವ್ಯಕ್ತಿ ಅಲ್ಲ. ಹಾಗೆ ನಾನು ರಾಜಕಾರಣ ಮಾಡಬೇಕೆಂದು ಬೆಂಗಳೂರಿಗೆ ಬಂದವನು. ಯಾರ ಕಿವಿಯ ಮೇಲೂ ಹೂ ಇಟ್ಟು ಇಲ್ಲಿಗೆ ಬಂದವನು ನಾನಲ್ಲ. ಎಲ್ಲ ವಿಚಾರಗಳ ಬಗ್ಗೆಯೂ ನಾನು ಮುಂದೆ ಉತ್ತರ ಕೊಡ್ತೇನೆ. ಈಗ ಏನು ಮಾತನಾಡುವ ಸಂದರ್ಭದಲ್ಲಿ ನಾನು ಇಲ್ಲ ಎಂಬುದನ್ನ ಡಿಕೆಶಿ ಅವರು ಸ್ಪಷ್ಟಪಡಿಸಿದ್ರು. ಡಿಕೆ ಶಿವಕುಮಾರ್ ಅವರು ವಹಿಸಿಕೊಂಡ ಜವಾಬ್ದಾರಿ ಕುರಿತು ಆಗಲೇ ಜಾಗೃತರಾಗಿದ್ರು. ಈ ದಿಟ್ಟ ನಡೆ ಮೋದಿ ಶಾ ಜೋಡಿಗೆ ಪವರ್ ಮಿನಿಸ್ಟರ್ ಕದರ್ ಏನು ಅನ್ನೋದನ್ನ ಮತ್ತೆ ಅರ್ಥ ಮಾಡಿಸಲಿದೆ. ರಾಜಕೀಯ ದಿಗ್ಗಜರು ಕೂಡ ಆ ಶಕ್ತಿಯನ್ನ ನಂಬಿದ್ದಾರೆ. ಹಾಗೆಯೇ ಐಟಿ ಕಾರ್ಯಾಚರಣೆಯ ಬಳಿಕ ಮನೆಯಿಂದ ಹೊರಬಂದವರೇ ತಮ್ಮನ್ನ ನಂಬಿದವರನ್ನ ಭೇಟಿಯಾದ್ರು. ಎದೆಗುಂದದ ನಾಯಕನ ನಡೆ ಮುಂದೆ ಹೇಗಿತ್ತು ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.
ಎದೆಗುಂದದ ನಾಯಕ ಪವರ್ ಮಿನಿಸ್ಟರ್ ಡಿಕೆಶಿ ಸಂಕಷ್ಟದ ನಡುವೆಯೂ ದಿಟ್ಟತನ ಮೆರೆದಿದ್ದಾರೆ. ಗುಜರಾತ್ ಶಾಸಕರ ನಡುವೆ ಕಾಣಿಸಿಕೊಳ್ತಾರೆ ಸಚಿವ ಡಿಕೆಶಿ. ಗುಜರಾತ್ ಶಾಸಕರು ಕೇಂದ್ರದ ಸೇಡಿನ ರಾಜಕಾರಣಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಲ್ಲರ ನಡುವೆ ಹೈಕಮಾಂಡ್ ಕೊಟ್ಟ ಜವಾಬ್ದಾರಿಯನ್ನ ಮರೆತಿಲ್ಲ ಪವರ್ ಮಿನಿಸ್ಟರ್. ರಾಜಕೀಯ ದಿಗ್ಗಜರು ಆ ಶಕ್ತಿಯನ್ನ ನಂಬಿದ್ರು. ಇಂದು ಪವರ್ ಮಿನಿಸ್ಟರ್ ನಂಬುವ ಶಕ್ತಿಯನ್ನ ನಂಬಿ ಹಲವು ರಾಜಕೀಯ ದಿಗ್ಗಜರು ಯಶಸ್ಸನ್ನ ಕಂಡಿದ್ದಾರೆ. ಇಂದಿರಾ ಗಾಂಧಿ, ಪಿ ನರಸಿಂಹರಾವ್, ವಿಲಾಸ್ ರಾವ್ ದೇಶ್ಮುಖ್, ಎಸ್.ಎಂ. ಕೃಷ್ಣ ಹೀಗೆ ಹಲವು ರಾಜಕೀಯ ಮುಖಂಡರು ಸಂಕಷ್ಟದ ಸಂದರ್ಭದಲ್ಲಿ ಇದೇ ಸಚಿವ ಡಿಕೆಶಿ ಅವರು ನಂಬುವ ಶಕ್ತಿಯತ್ತ ಮುಖ ಮಾಡಿದ್ರು, ಅಪಾರವಾಗಿ ನಂಬಿದ್ರು, ಹಾಗೆಯೇ ಯಶಸ್ಸನ್ನ ಕಂಡಿದ್ರು. ಕಾನೂನು ಚೌಕಟ್ಟು, ಸಂವಿಧಾನ ಬಿಟ್ಟು ನಡೆಯದ ಪವರ್ ಮಿನಿಸ್ಟರ್. ಸತ್ಯವನ್ನ ಯಾರೂ ಮುಚ್ಚಿಡಲು ಸಾಧ್ಯವಿಲ್ಲ ಅಂದ್ರು ಡಿಕೆಶಿ. ಇನ್ನು ಕಾನೂನು ಚೌಕಟ್ಟು, ಸಂವಿಧಾನ ಬಿಟ್ಟು ನಡೆಯದೆ ಅವರ ಮನೆಯಲ್ಲಿ ವಶಪಡಿಸಿಕೊಂಡಿರುವುದೆಲ್ಲವೂ ಕಾನೂನು ಪ್ರಕಾರ ಸರಿಯಾಗಿದೆ ಎಂಬುದನ್ನ ಹೇಳಿದ್ರು. ಅದಕ್ಕೆ ಮುಂದೆ ದಾಖಲೆಯನ್ನ ಕೊಡುತ್ತೇನೆ, ಸತ್ಯಾಂಶವನ್ನ ಯಾರೂ ಮುಚ್ಚಿಡಲು ಸಾಧ್ಯವಿಲ್ಲ ಅಂತ ಡಿಕೆಶಿ ಅವರು ಎದೆಗುಂದದೆ ನುಡಿದಿದ್ದಾರೆ. ಇದೆಲ್ಲ ಐಟಿ ದಾಳಿಯಾದ್ರೂ ಎದೆಗುಂದದೆ ದಿಟ್ಟತನದಿಂದ ನಡೆಯುವುದನ್ನ ನಾವು ಕಾಣಬಹುದು. ಅದರ ಜೊತೆಗೆ 3 ದಿನದಿಂದ ಅವರ ಮನೆ, ಸ್ನೇಹಿತರ ಬಳಗ ಮತ್ತು ಸಂಬಂಧಿಕರ ಮನೆ ಮುಂದೆ ಕಾಯ್ದಿರುವ ಪೊಲೀಸರು, ಮಾಧ್ಯಮದವರು, ಬೆಂಬಲಿಗರು ಹಾಗೂ ಅವರಿಗೆ ಧೈರ್ಯ ತುಂಬಿರುವ ಪಕ್ಷದ ನಾಯಕರು, ಕಾರ್ಯಕರ್ತರಿಗೆ ಧನ್ಯವಾದಗಳನ್ನ ಡಿಕೆಶಿ ಅವರು ಸಲ್ಲಿಸಿದ್ರು. ಇಷ್ಟೆಲ್ಲ ಒತ್ತಡಗಳ ನಡುವೆ ದಿಟ್ಟವಾಗಿ ಗುಜರಾತ್ ಶಾಸಕರಿಗೆ ಸಾಥ್ ನೀಡುವತ್ತ ಹೆಜ್ಜೆ ಹಾಕಿದ್ರು. ಗುಜರಾತ್ ಶಾಸಕರು ಬಿಜೆಪಿ ವಿರುದ್ಧ ವಾಗ್ದಾಳಿ. ಕೇಂದ್ರದ ಸೇಡಿನ ರಾಜಕಾರಣದ ವಿರುದ್ಧ ಆಕ್ರೋಶ ವ್ಯಕ್ತ. ಇನ್ನು ಇದೇ ಸಂದರ್ಭದಲ್ಲಿ ಗುಜರಾತ್ ಕಾಂಗ್ರೆಸ್ ಶಾಸಕರು ರಾಜ್ಯಪಾಲ ವಜುಭಾಯಿ ವಾಲಾರನ್ನ ಭೇಟಿಯಾಗಿದ್ರು. ಮೋದಿ ಶಾ ಆಟಕ್ಕೆ ಗುಜರಾತ್ನಲ್ಲಿ ಬಿಜೆಪಿ ನಮ್ಮ ಶಾಸಕರನ್ನ ಕೊಂಡುಕೊಳ್ಳಲು ಯತ್ನಿಸಿದ್ರು. ಹೀಗಾಗಿ ಕರ್ನಾಟಕಕ್ಕೆ ನಾವೇ ಬಂದಿರುವುದಾಗಿ ತಿಳಿಸಲು ರಾಜ್ಯಪಾಲರನ್ನ ಭೇಟಿಯಾಗಿ ಹೇಳಿದ್ರು. ಭೇಟಿ ಬಳಿಕ ರಾಜಭವನದ ಹೊರಗೆ ಸುದ್ದಿಗೋಷ್ಠಿ ನಡೆಸಿ ಗುಜರಾತ್ ಶಾಸಕರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇಂದ್ರದ ಸೇಡಿನ ರಾಜಕಾರಣದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. માન્ય અહેમદભાઈ પટેલ ને ગુજરાતના ઉમેદવાર તરીકે એમને કોંગ્રેસ પાર્ટીએ ઊભા રાખ્યા છે, ત્યારે ગુજરાતના વર્ષોથી જૂના અને જાણીતા ધારાસભ્યો, જે કેટલાક ધારાસભ્યો છે તેમને ભાજપાવાળાએ એમને ઉઠાવીને ભાજપમાં લઈ જવાનો પ્રયત્ન કર્યો અને ભાજપના એમને ખેસ પહેરાવીને એ ભાજપમાં લઈ ગયા. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ರಕ್ಷಿಸಲು ಗುಜರಾತ್ ಶಾಸಕರು ರಾಜ್ಯಕ್ಕೆ ಬಂದವರಾಗಿದ್ರು. ಗುಜರಾತ್ನಲ್ಲಿ ಹಣದ ಮೂಲಕ ಶಾಸಕರ ವ್ಯಾಪಾರ ಎಗ್ಗಿಲ್ಲದೆ ನಡೆದಿದೆ. ಬಿಜೆಪಿ ಕುದುರೆ ವ್ಯಾಪಾರ ನಡೆಸುತ್ತಿದೆ ಅಂತ ಗುಜರಾತ್ ಕಾಂಗ್ರೆಸ್ ಶಾಸಕ ಶಕ್ತಿ ಸಿನ್ಹಾ ಗೋಯಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಅಲ್ಲದೆ ತಮ್ಮನ್ನ ನೋಡಿಕೊಳ್ಳುತ್ತಿದ್ದ ಸಚಿವ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ಐಟಿ ದಾಳಿ ನಡೆದಿದ್ದು ಖಂಡನೀಯ. ಇದು ಕೇಂದ್ರದ ಸೇಡಿನ ರಾಜಕಾರಣ ಅಂತ ಶಾಸಕರು ಕಿಡಿಕಾರಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಚಿವ ಡಿಕೆಶಿ ಹಾಜರಾಗಿ ಶಾಸಕರಿಗೆ ಸ್ಥೈರ್ಯ ತುಂಬಿದ್ರು. ಗುಜರಾತ್ ಶಾಸಕರ ನಡುವೆ ಎದೆಗುಂದದೆ ಕಾಣಸಿಗ್ತಾರೆ ಪವರ್ ಮಿನಿಸ್ಟರ್.
ಗುಜರಾತ್ ಶಾಸಕರಿಂದ ಒಗ್ಗಟ್ಟು ಪ್ರದರ್ಶನ, ಶಾಸಕರಿಗೆ ಪವರ್ ಮಿನಿಸ್ಟರ್ ಸಾಥ್, ಸಂಕಷ್ಟದಲ್ಲೂ ಎದೆಗುಂದದ ಡಿಕೆಶಿ ದಿಟ್ಟ ನಡೆ. ಇನ್ನು ರಾಜ್ಯಭವನದಿಂದ ಹೊರಟ ಗುಜರಾತ್ ಕಾಂಗ್ರೆಸ್ ಶಾಸಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಒಗ್ಗಟ್ಟು ಪ್ರದರ್ಶನ ಕೂಡ ಮಾಡಿದ್ರು. ಗುಜರಾತ್ ಶಾಸಕರಿಗೆ ಸಚಿವ ಡಿಕೆ ಶಿವಕುಮಾರ್ ಸಾಥ್ ನೀಡಿ ಕೇಂದ್ರಕ್ಕೆ ಮತ್ತೊಂದು ಸವಾಲು ಎಸೆದ್ರು. ಈ ವೇಳೆ ರಘುಪತಿ ರಾಘವ ರಾಜಾರಾಮ್ ಬಿಜೆಪಿ ಕೋ ಸನ್ಮತಿ ದೇ ಭಗವಾನ್ ಅಂತ ಭಜನೆ ಮಾಡಿದ್ರು. ಐಟಿ ದಾಳಿ ಮಾನಸಿಕವಾಗಿ ಕುಂದಿಸಿ ಬಿಡುತ್ತೆ. ಆದರೆ ಎಲ್ಲವನ್ನ ದಿಟ್ಟತನದಿಂದ ಎದುರಿಸಿ ಗುಜರಾತ್ ಶಾಸಕರ ಜೊತೆ ಎದೆಗುಂದದೆ ಸಾಥ್ ನೀಡಿದ್ದಾರೆ ಪವರ್ ಮಿನಿಸ್ಟರ್. ರಾಜಕೀಯ ಹಾವೇಣಿ ಆಟದಲ್ಲಿ 6ಕ್ಕೂ ಏರಬಹುದು, 3ಕ್ಕೂ ಇಳಿಬಹುದು. ಆದರೆ ಸಂಕಷ್ಟಗಳನ್ನ ಎದುರಿಸುತ್ತಾ ರಾಕೆಟ್ನಂತೆ ಮುನ್ನುಗ್ಗುವುದು ಪ್ರಭಾವಿ ನಾಯಕರ ಮತ್ತೊಂದು ಲಕ್ಷಣವಾಗಿರುತ್ತೆ. ಇಂತಹ ಎದೆಗುಂದದ ನಡೆ ಪವರ್ ಮಿನಿಸ್ಟರ್ ಅವರ ಪವರ್ ಏನು ಎಂಬುದನ್ನ ತೋರಿಸುತ್ತೆ. ಪರೀಕ್ಷಿತ್ ಕೆ ಭಟ್, ಸುದ್ದಿ ಟಿವಿ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಇಂದಿನ ನಡೆ ನಿಜವಾಗಿಯೂ ಅಚ್ಚರಿಯಿಂದ ಕೂಡಿದೆ. ಎದೆಗುಂದದ ನಾಯಕನ ಕುರಿತು ಕೇಂದ್ರಕ್ಕೂ ಅಚ್ಚರಿಯಾಗಿರಬಹುದು. ಸಂಕಷ್ಟಗಳನ್ನ ಸವಾಲಾಗಿ ಸ್ವೀಕರಿಸಿದ್ದಾರೆ ಪವರ್ ಮಿನಿಸ್ಟರ್. ಇದೇ ಈ ಹೊತ್ತಿನ ವಿಶೇಷ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.